ಅವರು ಬರ್ತಾರಂದ್ರೆ ಇವರು ಬರುವರು. ನನಗೆ ಯಾರೂ ಇಲ್ಲ. ನಾನು ಅನಾಥೆ ಆಗಿಬಿಟ್ಟನು. ಸುಂದ್ರಿ ಒಬ್ಬಕ್ಕೆ ನನಗೆ ಎಲ್ಲದಕ್ಕೂ ಸಹಾಯ ಮಾಡ್ತಾಳೆ. ಆದ್ರೆ ಇವ್ರನ್ನ ಕಳಿಸು ಅಂತ ಹೇಳಿದ್ನಿ. ಪಾಪ ಆಕೆಗೆ ಇವ್ರನ್ನ ಕಳ್ಸೋಕ್ಕಾಗತ್ತಿಲ್ಲ ಏನು. ಅದಕ್ಕೆ ಆಕೆಗೆ ಎಷ್ಟು ತೊಂದರೆ ಆಗತ್ತಿತ್ತು. ಆದ್ರೂ ಕಷ್ಟಪಟ್ಟಾದ್ರೂ ಆಕೆ ಕಳಿಸ್ತಾನೆ ಅಂತ ಹೇಳಿದಾಳೆ. ಆದ್ರೆ ನನ್ಗೆ ಅವರು ಇಲ್ಲೇ ಇರಬೇಕು ಅಂತ ಅನ್ಸತಿ. ನನ್ನ ಜೊತೆಗೆ ನನ್ನವರಂತ ಯಾರಾದರೂ ಇರಬೇಕು ಅಂತ ಅನ್ಸತಿ. ಏನು ಮಾಡಲಿ ಇವಾಗ, ಏನು ಮಾಡಲಿ? ಹಬ್ಬ ಹೆಂಗೋ ಪ್ರೇಮನ ಕೈಯಾಗಿಂದ ತಪ್ಪಿಸ್ಕೊಂಡು ಬಂದನು. ಇಲ್ಲೇ ಈಗ ಕಣ್ಣೀರು ಹಾಕತ್ತಾಳಲ್ಲ, ಏನಾಗಿರ್ಬೋದು? ಗೌರಿ ಬಂದ್ರಿ? ನಾನು ಬರಂಗಿಲ್ಲೇನೋ ಅಂತ ಅನ್ಕೊಂಡಿದ್ನಿ. ನೀವು ಬಂದ್ರಲ್ಲ, ನನಗೆ ಈ ಖುಷಿ ಆಗತೈತಿ. ಅದು ಯಾಕೋ ಗೊತ್ತಿಲ್ಲ, ನನಗೆ ಇವತ್ತು ನಿಮ್ಮ ತೊಡಿ ಮೇಲೆ ಮಲ್ಕೋಬೇಕು ಅಂತ ಅನಿಸ್ತು. ಅದಕ್ಕಾಗಿ ಸುಂದ್ರಿಗೆ ಹೇಳಿ ಕಳಿಸಿದ್ನಿ ಅವ್ರನ್ನ ಕಳಿಸು ಅಂತೇಳಿ. ಪಾಪ ಸುಂದ್ರಿ ನನಗೆ ಎಷ್ಟು ಸಹಾಯ ಮಾಡಕತ್ತಾಳು ಯಾಕೋ ಗೊತ್ತಿಲ್ಲ ರೀ. ಇವತ್ತು ನಿಮ್ಮ ತೊಡಿ ಮೇಲೆ ಮಲ್ಕೋಬೇಕು ಅಂತ ಅನ್ಸಾಕತ್ತತಿ. ನಿಮ್ಮ ತೊಡಿ ಮೇಲೆ ಮಲ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು ಅಂತ ಅನ್ಸಾದಿತ್ತು. ಮೊನ್ನೆ ನೀವಾಗೆ ಬಂದ್ರೆ ನಾನು ನಿಮ್ಮನ್ನ ಹೊರ ಕಳಿಸಿದ್ನಿ. ಅದಕ್ಕೇನು ಬೇಜಾರು ಮಾಡ್ಕೋಬೇಡ್ರಿ. ನನಗೂ ಆಸೆ ಅನ್ನೋದು ಇರುತ್ತಲ್ಲ, ನನಗೂ ಇವಾಗ ಮದುವೆ ಆಗೈತಿ, ನನಗೂ ಆಸೆ ಇರುತ್ತೆ, ಆಕಾಂಕ್ಷೆಗಳಿರುತ್ತೆ. ಆದ್ರೆ ಅದನ್ನೆಲ್ಲ ಬದಿಗಿಟ್ಟು ನಾನು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡ್ರು ಅದು ಆಗ್ತಾ ಇಲ್ಲ ರೀ. ನೀವು ಮಾಡಿರೋ ಒಂದು ತಪ್ಪಿಗೆ ನಾನು ನಿಮ್ಮ ಜೊತೆ ಚೆನ್ನಾಗಿರೋಕ್ಕಾಗತ್ತಿಲ್ಲ. ಈಗ ನನಗೆ ನಿಮ್ಮ ತೊಡೆ ಮೇಲೆ ಮಲ್ಕೋಬೇಕು ಅಂತ ಅನ್ಸತಿ. ಮಲ್ಕೋಲೇನ್ರಿ? ಅಯ್ಯೋ ಹುಚ್ಚಿ, ಕೇಳ್ತೀಯಲ್ಲ, ಬಾ ಮಲ್ಕೋ ಬಾ. ನಾನು ನಿನ್ನ ಗಂಡ ಅಂದಮೇಲೆ ಗಂಡನ ತೊಡಿ ಮೇಲೆ ಮಲ್ಕೊಳಕ ಪರ್ಮಿಷನ್ ಕೇಳಬೇಕೇನ? ಬಾ. ಇಂಥ ಸಿಚುವೇಶನ್ದಾಗ ನಾನು ಇನ್ನೂ ಚಂದಾಗ ನೋಡ್ಕೋಬೇಕಾಗಿತ್ತು. ಆದ್ರೆ ಏನು ಮಾಡೋದು, ನಾನೇನೋ ಇಲ್ಲಿ ಕರ್ಕೊಂಬಂದು ತಪ್ಪು ಮಾಡೀನಿ. ನಾನು ಬೇರೆ ಕಡೆದು ಇಟ್ಟಿದ್ರೆ ಅಲ್ಲಿ ಹೆಂಗೋ ನೀನು ಆರಾಮಾಗಿ ನಾನು ಏನೋ ತಂದು ಹಾಕಿದ್ರು ತಿಂತಿದ್ದಿ. ಆದ್ರೆ ಅಲ್ಲೂ ಕೆಲಸ ಮಾಡಬೇಕು, ಇಲ್ಲೂ ಕೆಲಸ ಮಾಡಬೇಕು. ಪ್ರೇಮ ಕಾಟ ಕೊಟ್ರು ಅದನ್ನು ಸಹಿಸ್ಕೋಬೇಕು. ನನ್ನಂದ ತಪ್ಪು. ನಾನು ಇನ್ನೂ ಇಲ್ಲೇ ಕರ್ಕೊಂಬರ್ಬಾರ್ದಾಗಿತ್ತು. ನನ್ಗೆ ಇವಾಗ ಸಮಾಧಾನ ಆಯಿತು ರೀ. ನನಗೂ ನನ್ನವರನ್ನು ಇದ್ದಾರೆ ಅಂತ ಇವಾಗ ಅನಿಸ್ತಾ ಇದೆ ರೀ. ಅಳ್ಬೇಡ ಗೌರಿ, ನಾನು ಮಾಡಿರೋ ತಪ್ಪಿಗೆ ನೀನು ಕಣ್ಣೀರು ಹಾಕೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ತು. ಎಲ್ಲ ತಪ್ಪು ನಂದು. ನಾನು ಮಾಡಿದ ತಪ್ಪನ್ನ ನೀನು ಯಾಕೆ ಕಳ್ತಿದ್ದಿ? ನನ್ನ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗತ್ತೈತಿ. ನೀನು ಆರಾಮಾಗಿ ನಿದ್ದೆ ಮಾಡು, ನಾನು ಇಲ್ಲೇ ಇರ್ತೀನಿ. ಟ್ಯಾಬ್ಲೆಟ್ ಅದೆಲ್ಲ ಹಾಕೊಂಡು? ಹ್ಞೂ ರೀ, ಎಲ್ಲ ತೊಗೊಂಡೀನಿ. ಗೌರಿ ಅಕ್ಕ ಮಲ್ಕೋರಿ. ಅಂಕಲ್, ನಾನು ನಿಮ್ಗೆ ಹೇಳ್ತೀನಿ, ನೀವು ಗೌರಿ ಅಕ್ಕ ಮಲ್ಕೊಂಡ್ಮೇಲೆ ಅಲ್ಲಿಗೆ ಹೋಗ್ಬಿಡ್ರಿ, ಸರಿನಾ? ಯಾಕಂದ್ರೆ ಪ್ರೇಮ ಆಂಟಿಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ ಕತಿ. ಸುಂದ್ರಿ, ಥ್ಯಾಂಕ್ಸ್ ಸುಂದ್ರಿ. ನಿಂಗೆ ಹೆಂಗೆ ಧನ್ಯವಾದ ಹೇಳ್ಬೇಕಂತ ನನಗೆ ಗೊತ್ತಾಗ್ಬಾರ್ದು. ನನಗೆ ಸಮಾಧಾನ ಅಂತ ಇವಾಗ ಅನ್ಸಾತಿ. ನನಗೂ ಇವ್ರ ಮೇಲೆ ಈ ರೀತಿ ತೊಡಿ ಮೇಲೆ ಮಲ್ಕೋಬೇಕು, ನನ್ನ ತಂದೆ ತಾಯಿ ಜೊತೆ ನಾನು ಮಾತಾಡಬೇಕು ಅಂತ ಅನ್ಸಾತಿ. ಆದರೆ ಏನು ಮಾಡೋದು, ನನಗೆ ಯಾರೂ ಇಲ್ಲ. ನಿನಗೆ ಯಾರೂ ಇಲ್ಲ ಅಂತ ಯಾಕೆ ಅನ್ಕೋತಿಯಕ್ಕ? ನೀನು ನಮ್ಮಪ್ಪ ಅಮ್ಮನ್ನ ನಿಮ್ಮಪ್ಪ ಅಂತ ಅನ್ಕೋ. ನಾನು ನಮ್ಮ ತವ್ರ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೇನೆ. ಹೆಂಗೋ ನಾಳೆ ನನಗೆ ಆಹಾರಾಗ ಕುಬ್ಸ ಮಾಡ್ತಾರಂತ. ಅವಾಗ ನಿನಗೆ ಕುಬ್ಸ ಮಾಡೋ ಆಹಾರಾಗ ಗೊತ್ತಿಲ್ಲಂಗೆ ಈಕಿನ ಕರ್ಕೊಂಡು ಹೋಗಿ ಕುಬ್ಸ ಮಾಡ್ರಿ ಅಂತ ನಮ್ಮಪ್ಪ ಅಮ್ಮಂಗೆ ನಾನು ಹೇಳ್ತೇನೆ. ಸುಂದ್ರಿ, ನೀನು ಇಷ್ಟು ಒಳ್ಳೇದು ಮಾಡತ್ತಿ, ಆದ್ರೆ ನಾನು ನಿನಗೆ ಅವಾಗ ಅಷ್ಟು ಕೆಟ್ಟದ್ದು ಮಾಡೀನಿ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗಲ್ದವ ನನಗೆ. ಅಯ್ಯೋ ಅಂಕಲ್, ಈಗ ಅದೆಲ್ಲ ಬಿಡ್ರಿ. ನೀವು ನಾನು ಹೇಳೋದನ್ನ ಅಷ್ಟೇ ಮಾಡ್ರಿ. ಗೌರಕ್ಕ, ನೀನು ಮಲ್ಕೋ, ಆರಾಮಾಗಿ ರೆಸ್ಟ್ ಮಾಡು, ನಾನು ಬರ್ತೀನಿ. ಸರಿ ಸುಂದ್ರಿ, ಥ್ಯಾಂಕ್ಸ್ ಸುಂದ್ರಿ, ಥ್ಯಾಂಕ್ಸ್. ಅಯ್ಯೋ ನಿನ್ನ ಮದುವೆ ಥ್ಯಾಂಕ್ಸ್ ಎಲ್ಲ ಬೇಡ. ಈಗ ನನಗೆ ಹೆಂಗೆ ಆಸೆ ಇರ್ತೈತೆ ಹಂಗೆ ನಿನಗೂ ಆಸೆ ಇರ್ತೈತಿ. ಅದನ್ನ ಅರ್ಥ ಮಾಡ್ಕೊಂಡ ನಾನು ನಿನ್ನನ್ನು ಇಷ್ಟಪಟ್ಟಂಗೆ ಅವ್ರ ತೊಡೆ ಮೇಲೆ ಮಲ್ಕೋಂಗೆ ಮಾಡಿದ್ದೇನೆ. ಇವಾಗ ಆರಾಮಾಗಿ ನಿದ್ದೆ ಮಾಡು, ಎಲ್ಲ ಚಿಂತೆನೂ ಬಿಟ್ಬಿಡು. ಈ ಕಣ್ಣೀರು ಮೊದಲು ನಿಲ್ಲಿಸೋದನ್ನು, ಈ ಕಣ್ಣೀರು ನಿಲ್ಲಿಸಿ ಆರಾಮಾಗಿ ಖುಷಿಯಾಗಿರು, ಸರಿನಾ? ನಾನು ಹೇಳ್ತೀನಿ ತಗೋ ಸುಂದ್ರಿ, ನೀನೇನು ಯೋಚನೆ ಮಾಡಬೇಡ. ನೀನು ಹೋಗಿ ರೆಸ್ಟ್ ಮಾಡು. ಪಾಪ ನಿಂಗೂ ಸುಸ್ತಾಗಿರ್ತತಿ, ನೀನು ಪ್ರೆಗ್ನೆಂಟ್ ಬೇರೆ. ಆರಾಮಾಗಿ ಹೋಗಿ ನೀನು ರೆಸ್ಟ್ ಮಾಡು, ನಾನು ಆಕೆ ನೋಡ್ಕೋತೇನೆ. ಸರಿ ಅಂಕಲ್. ಗೌರಕ್ಕ, ನಾನು ಬರ್ತೀನಿ. ಸರಿ ಸುಂದ್ರಿ. ಪಾಪ ನೋಡಿದ್ರೆ ಜೀವ ಮರಗ್ತತಿ. ಆ ಕಡೆ ತಂದೆ ತಾಯಿನೂ ಇಲ್ಲ, ಈ ಕಡೆ ಗಂಡನ ಪ್ರೀತಿನೂ ಇಲ್ಲ. ಗಂಡನ ಪ್ರೀತಿ ತಗೋಬೇಕಂದ್ರೂ ಕಳ್ಳರ ಥರ ತಗೋಬೇಕಾಗತ್ತೈತಿ. ಎಲ್ಲಿ ಪ್ರೇಮ ಆಂಟಿಗೆ ಗೊತ್ತಾದ್ರೆ ಸುಮ್ಮನೆ ತೊಂದರೆ ಆಗ್ತದೆ ಅಂತೇಳಿ ಎಷ್ಟೆಲ್ಲ ಭಯ ಪಟ್ಕೊಂಡು ಕದ್ದು ಮುಚ್ಚಿ ಗಂಡನ ಪ್ರೀತಿ ಪಡೆಯೋ ಹಾಗಾಗ್ಬಿಟ್ಟತಿ ಗೌರಕ್ಕ. ಸುಮ್ಮನೆ ಗೌರಕ್ಕ ಮೋಸ ಹೋಗ್ಬಿಟ್ಟಿದ್ದಾಳ. ಇಲ್ಲ ಅಂತಿದ್ರೆ ಬೇರೆ ಮದುವೆ ಆಗಿದ್ರೆ ಆಕೆ ಜೀವನದಾಗ ಆಕೆ ಸಂತೋಷವಾಗಿ ಇರ್ತಿದ್ಲು. ಈಗ ನೋಡಿದ್ರೆ ಎಷ್ಟು ಕಷ್ಟಪಡತ್ತಾಳ ಪಾಪ. ಆಕೆ ನೋಡಿದ್ರೆ ನನಗೂ ಬೇಜಾರಾಗ್ತತಿ. ಏನು ಮಾಡೋದು, ಯಾರ್ಯಾರು ಹಣೆ ಬರ್ದಾಗ ಏನೇನು ಆಗಬೇಕು ಅಂತ ಬರ್ದಿರ್ತದೋ ಅದೇ ಆಗುತ್ತೆ ಅಂತ ಅನಿಸ್ತತಿ. ಸರಿ, ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ, ನಾನು ಹೋಗ್ತೀನಿ. ಅವರಿಬ್ರು ಪರ್ಸ್ನಲ್ ಆಗಿ ಮಾತಾಡ್ಬೇಕಂತ ಅನಿಸ್ತತಿ. ನಾನು ಇಲ್ಲಿದ್ನಿಂತ ಅವ್ರಿಗೆ ತೊಂದರೆ ಕೊಡಬಾರ್ದು, ನಾನು ಹೋಗ್ಬೇಕು. ಗೌರಿ, ಆರಾಮಾಗಿ ಚಿಂತೆ ಇದ್ದಂಗೆ ನಿದ್ದೆ ಮಾಡು, ನಾನು ಇಲ್ಲೇ ಇರ್ತೀನಿ ಇವತ್ತು, ಸರಿನಾ? ಸರಿ ರೀ.
ನಿನ್ನ ಮನಸ್ಸಿನಾಗ ಎಷ್ಟು ನೋವಾಯ್ತು ಅನ್ನೋದು ನನಗೆ ಗೊತ್ತು ಗೌರಿ. ಎಲ್ಲ ಆಗಿರೋದು ನನ್ನಿಂದಾನ. ನಾನಾದರೂ ಏನು ಮಾಡಲಿ? ನನ್ನ ಕೈಯಲ್ಲಿ ಈಗ ಏನು ಇಲ್ದಂಗೆ ಆಗ್ಬಿಟ್ಟತಿ. ನಾನೊಬ್ಬ ಬಿಕಾರಿ. ಅದಕ್ಕೆ ನಾನು ಇಲ್ಲಿ ಮನೆ ಹಳೆಯನಾಗಿ ಬಂದ ಆಕೆ ಕೈಯಾಗ ಸಿಕ್ಕಾಕೊಂಡ ಆಕೆ ಹೇಳಿದಂಗೆ ಕೇಳ್ಕೊಂತ ಬಿದ್ದಿರೋಂಗೆ ಆಗೈತಿ. ಇಲ್ಲ ಅಂತಿದ್ರೆ ನಾನು ಹೆಂಗಿರ್ತಿದ್ನೋ ಅವಳನ್ನ ಬುಗುರಿ ಆಡಿಸ್ದಂಗೆ ಆಡಿಸ್ತಿದ್ನಿ ಆಕೆ ನನ್ನ ಮನೆಗೆ ಇದ್ದಿದ್ರ. ಆದ್ರೆ ಈಗ ನಾನು ಆಕೆ ಮನೆಯಾಗದನ. ನನಗೇನು ಮಾಡೋಕ್ಕಾಗಂಗಿಲ್ಲ. ಏನು ಮಾಡೋದು? ನಿನ್ನನ್ನು ಮಾತ್ರ ಹೆಂಗಾದರೂ ಆಗಲಿ ನಾನು ಚೆನ್ನಾಗಿ ನೋಡ್ಕೋತೀನಿ ಗೌರಿ, ಚೆನ್ನಾಗಿ ನೋಡ್ಕೋತೀನಿ. ನನ್ನ ಗಂಡನ ತೊಡೆ ಮೇಲೆ ಮಲ್ಕೊಂಡ್ಮೇಲೆ ಆರಾಮಾಗಿ ನಿದ್ದೆ ಮಾಡ್ಬೇಕಂತ ಅನ್ಸಾಕತ್ತದ. ಎಲ್ಲ ಚಿಂತೆನೂ ಬಿಟ್ಟು ಇವಾಗ ಕಣ್ತುಂಬ ನಿದ್ದೆ ಮಾಡ್ಬೇಕು. ಮಲ್ಕೊಂಡ್ಲು ಅಂತ ಅನಿಸ್ತತಿ. ನಾನಿನ್ನ ಪ್ರೇಮಾನಂತಕ್ಕೆ ಹೋಗ್ಬೇಕು ಗೌರಿ, ನನ್ನನ್ನು ಕ್ಷಮಿಸ್ಬಿಡು. ನಾನಕಿಗೆ ಸ್ವಲ್ಪ ಹೊರಗಡೆ ಕೆಲಸ ಐತೆ ಅಂತ ಹೇಳಿ ಬಂದೀನಿ. ನಾನೇನಾದರೂ ಇಲ್ಲಿ ಬಂದೇನೆ ಅನ್ನೋದು ಗೊತ್ತಾದ್ರೆ ನಾನು ನನಗೆ ಸುಮ್ಮನೆ ಬಿಡಂಗಿಲ್ಲ. ಕ್ಷಮಿಸ್ಬಿಡು ಗೌರಿ, ನಾನು ಹೋಗ್ತಾ ಇದ್ದೀನಿ. ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು ಗೌರಿ. ಮತ್ತು ನಾನು ನಿನಗೆ ನಾಳೆ ಭೇಟಿ ಮಾಡ್ತೇನೆ. ಈಗ ನಾನು ಹೋಗ್ತೇನೆ ಗೌರಿ, ನನ್ನನ್ನು ಕ್ಷಮಿಸ್ಬಿಡು. ನೀನು ಮಲ್ಕೊಂಡ್ಮೇಲೆ ನಿನಗೆ ಇಲ್ಲೇ ಇರ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಇವಾಗ ನಾನು ನಿನ್ನ ಬಿಟ್ಟು ಹೊಂಟೇನಿ. ನನ್ನ ಕ್ಷಮಿಸ್ಬಿಡು ಗೌರಿ, ಕ್ಷಮಿಸ್ಬಿಡು. ಬಾತ್ರೂಮ್ಗೆ ಹೋಗಿ ಬರ್ತಾನಂತೇಳಿ ಇನ್ನೂ ಬಂದೇ ಇಲ್ಲ. ಎಲ್ಲಿ ಹೋಗಿದ್ದಾರೆ ಇವರು? ರೀ ರೀ ಏನಾದರೂ ಆ ಸುಪ್ನಾತಿ ಅಂತ ಹೋದ್ರೇನ? ಆ ಸುಪ್ನಾತಿ ಮ್ಯಾಗ ಪ್ರೀತಿ ಜಾಸ್ತಿ ಆದಂಗೆ ಐತಿ. ಇವ್ರಿಗೆ ನನ್ನ ಮೇಲೆ ಪ್ರೀತಿ ಬರುವಂಗೆ ನಾನೇನು ಮಾಡಲಿ? ನಾನು ಡ್ರೆಸ್ಸಿಂಗ್ ಸೆನ್ಸ ಚೇಂಜ್ ಮಾಡ್ಕೋಬೇಕಾ? ಅಲ್ಲ, ಆಕೆ ಹಂಗೆ ದುರ್ಗವನಂಗಿದ್ರು ಆಕೆ ಮ್ಯಾಗ ಪ್ರೀತಿ ಉಕ್ಕೇರಿ ಇರುತ್ತೆ ಇವಂಗ ಅಂದ್ರೆ ನಾನು ಹಿಂಗಿದ್ರು ಇವಂಗ ಪ್ರೀತಿ ಉಕ್ಕೇರವತ್ತ. ಇನ್ನು ನಾನು ಏನು ಮಾಡಬೇಕು? ಇವಂಗೊಂದು ಗತಿ ಕಾಣಿಸ್ತೇನೆ, ಬರಲಿ ಅವನು. ರೀ ಆ ಹಾಳಾದವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು ನನ್ನ ನೆಮ್ಮದಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟತಿ. ನನಗೆ ಸರಿಯಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಆಗಬಾತು. ಈ ಗಂಡನ ಸಲುವಾಗಿ ನನಗೆ ಚಿಂತೆ ಹತ್ತಿದಂಗೆ ಆಗೈತಿ. ಈ ಕಡೆ ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತ ಅನ್ಸತ್ತಿಲ್ಲ, ನೆಮ್ಮದಿಯಾಗಿ ಇರಬೇಕು ಅಂತ ಅನ್ಸತ್ತಿಲ್ಲ. ಬರೀ ಯೋಚನೆಲ್ಲ ಸಾಯ್ಬೇಕಾಗೈತಿ. ಇವ್ನು ಎಲ್ಲಿ ಹೋದ, ಏನು ಮಾಡ್ತಾ ಇದ್ದಾನೆ, ಅವಳ ಹತ್ರ ಹೋದ್ನೋ, ಅವಳ ಹತ್ರ ಕುಂತಿದ್ದಾನೋ, ಅವಳ ಹತ್ರ ಮಾತಾಡ್ತಾ ಇದ್ದಾನೋ ಅಂತ ಬರೀ ಇದರಲ್ಲೇ ಇರಬೇಕಾಗತ್ತತಿ. ಎಲ್ಲ ಆಗಿದ್ದು ಇವನಿಂದಾನೆ. ರೀ ಎಲ್ರಿ ಇದ್ದೀರಾ? ಯಾಕೆ ಚಿನ್ನ ಇಷ್ಟೊಂದು ಕೋಪ? ನಾನು ಹೇಳಿದ್ನಲ್ಲ ಬಾತ್ರೂಮ್ಗೆ ಹೋಗಿ ಬರ್ತಾನೆ ಅಂತೇಳಿ. ಯಾಕೋ ಲೂಸ್ ಮಷನ್ ಆಗೈತಿ, ಪದೇ ಹೊತ್ತಿತ್ತಪ್ಪ. ಬಾತ್ರೂಮ್ಗೆ ಹೋಗಿ ಬರೋದ್ರಾಗ ಇಷ್ಟ ಕೋಪ ಮಾಡ್ಕೊಂಡಿದ್ದಿ. ಏನತ್ ನನ್ನ ಬಂದು ಬಂಗಾರ? ಏನ್ರಿ ಆ ಸುಪ್ನಾತಿ ಹತ್ರ ಹೋಗಿದ್ರಾ? ಅವಳ ಹತ್ರ ಹೋಗಿ ಅಲ್ಲಿ ಏನು ಮಾಡ್ತಿದ್ರಿ? ಅವಳ ಜೊತೆ ಚಕ್ಕಂತ ಆಡಕ್ಕೆ ಹೋಗಿದ್ರಾ ಅಲ್ಲಿ? ಹಾಂ, ನಿಮ್ಗೆ ನಾನಿಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ರು, ಏನೇ ತಂದು ಕೊಟ್ಟರು, ಏನೇ ಮಾಡಿದ್ರು ಮತ್ತೆ ಆ ಸುಪ್ನಾತಿ ಅಂತ ಹೋಗೋದನ್ನ ನೀವು ಬಿಡ್ತಾ ಇಲ್ಲ ಅಲ್ಲ? ಆಕೆ ನಿಮ್ಗೆ ಅಂಥದ್ದು ಏನು ಓಡಿ ಮಾಡಿದಾಳ? ಅಂಥದ ಏನಾದರೂ ಮಾತ್ರ ಮಾಡಿಸಿ ನಿಮ್ಮನ್ನ ವಶೀಕರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳ? ಹಾಂ ಹೇಳ್ರಿ, ಬಾಯ್ ಬಿಡಿ, ಮಾತಾಡ್ರಿ. ಅಯ್ಯೋ ನನ್ನ ಚಿನ್ನ, ಯಾಕೆ ಈ ರೀತಿ ಎಲ್ಲ ಮಾತಾಡತ್ತಿದ್ದಿ? ನಾನು ಎಲ್ಲಿ ಅಕ್ಕಿ ಹತ್ರ ಹೋಗಿದ್ದನು? ನಾನು ಅಕ್ಕಿ ಹತ್ರ ಹೋಗಿಲ್ಲಪ್ಪ. ನಾನು ಹೋಗಿರೋದು ಬಾತ್ರೂಮ್ಗೆ. ನೀನು ನೋಡ್ತಿಲ್ಲ ಬಾತ್ರೂಮಿಂದ ಹೊರಗೆ ಬಂದಿದ್ದು. ಯಾಕೆ ಇಷ್ಟಪರಿ ಕೋಪ ಮಾಡ್ಕೊಂಡಿದ್ದಿ? ಪ್ಲೀಸ್, ನೀನು ಈ ರೀತಿ ಎಲ್ಲ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಂಗಿಲ್ಲ ಅಲ್ಲಿ. ಚೆನ್ನಾಗಿ ಸ್ವಲ್ಪ ಸ್ಮೈಲ್ ಮಾಡಮ್ಮ. ಸುಮ್ಮನಿರಿ, ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತು. ಬೇಕು ಅಂತ ನನ್ನನ್ನು ಯಾಮಾಡಿಸ್ತಾ ಇದ್ದೀರಲ್ಲ. ನೀವು ನಿಜವಾಗ್ಲೂ ಹೋಗಿರಕ್ಕಿಲ್ಲ ಅಲ್ಲಿ? ಆಕೆ ಹತ್ರ ನಿಜವಾಗ್ಲೂ ಹೋಗಿರ್ಕಿಲ್ವಾ? ಅಯ್ಯೋ ದೇವ್ರಿ, ಈಕಿ ನನ್ನ ಮೇಲೆ ಅನುಮಾನ ಬಂದಂಗೆ ಐತಲ್ಲ. ಏನು ಮಾಡಲಿ? ಇಲ್ಲ ಅಂತಾನೆ ಸಾಬೀತು ಮಾಡೋನು. ಹೆಂಗಾದ್ರೂ ಮಾಡಿ ನಾನು ಅಲ್ಲಿ ಹೋಗೇ ಇಲ್ಲ ಅನ್ನೋದಂಗೆ ಹೇಳಬೇಕು. ಅಯ್ಯೋ, ನಿಂಗೆ ನಾ ಹೇಳಿ ಅರ್ಥ ಆಗತ್ತಿಲ್ಲ. ಹೋಗಿಲ್ಲ ಅಂತಂದ್ರೂ ಮತ್ತೆ ಹೋಗಿದ್ದೆ ಅಂದ್ರೆ ಆಯ್ತಡಿ, ಹೋಗೇ ಬರ್ತಾನಂಗಾರ ಇವಾಗ. ಯಾಕೆ ಜಾಸ್ತಿನೇ ಮಾಡ್ತಾ ಇದ್ರಾ? ಇಲ್ಲಿ ನಿಮಗೆಲ್ಲ ತಂದು ಕೊಡೋದು ಮಾಡೋದೆಲ್ಲ ನಾನು. ಇದು ನಮ್ಮಪ್ಪನ ಮನೆ. ನಿಮ್ಮಪ್ಪನ ಮನೆಗೇನು ಬಂದು ನಾನಿಲ್ಲ ನಿಮ್ಮ ಹೇಳ್ದಂಗೆ ಕೇಳ್ಕೊಂತ ಬಿದ್ದಿರಾಕ. ಇಲ್ಲಿ ನೀವು ಬಂದಿರೋದು ಮನೆ ಹಳೆ ಆಗಿ. ಅಂದರೆ ಸೊಸೆರು ಬಂದಾಗ, ಇವಾಗ ಮನೆ ಸೊಸೆ ಬಂದರೆ ಹೆಂಗಿರ್ತಾರೋ, ನೀವು ಮನೆ ಹಳೆಯಾಗಿ ಬಂದಿರಂದ್ರೆ ಹಂಗೆ ಇರ್ಬೇಕಿಲ್ಲಿ. ಆದರೆ ನಾನೇ ನಿಮ್ಗೇನು ಕೆಲಸ ಹಚ್ತಾ ಇಲ್ಲ. ಆದರೆ ನೀವು ನನಗೆ ಮೋಸ ಮಾಡಬೇಕು, ಅವ್ರ ಜೊತೆ ಹೋಗಿ ಚಕ್ಕಂದ ಆಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ. ಹಾಂ, ಅಯ್ಯೋ ಇಲ್ಲ ಪ್ರೇಮ, ನಾ ಹೇಳೋದು ನಿನಗೆ ಯಾಕೆ ಅರ್ಥ ಆಗಬಾರ್ದು? ನಾನು ಆಕೆ ಹತ್ರ ಹೋಗೇ ಇಲ್ಲ. ನಾನು ಹೋಗಿರೋದು ಬಾತ್ರೂಮ್ಗೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋಬೇಕು. ನೀನು ಬಂದು ಮಲ್ಕೋ. ಬರೀ ಯಾವಾಗ ನೋಡಿದ್ರೆ ಜಗಳ ಮಾಡಿದಾಗ ಕಾಯ್ತಾ ಇರ್ತಿ. ಹೌದು, ನನಗೆ ತಲೆ ಕೆಟ್ಟತಿ. ಅದಕ್ಕೆ ಬರೀ ನಿಮ್ಮ ಜೊತೆ ಜಗಳ ಮಾಡಬೇಕು ಅಂತ ಅನ್ಕೋತಾನೆ. ನಾನು ಪ್ರೀತಿಯಿಂದ ಇರಬೇಕು, ಇವತ್ತು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಅನ್ಕೊಂಡಾಗೆಲ್ಲ ನೀವು ನನಗೆ ಕೋಪ ಬರುವಂಗೆ ಮಾಡಕತ್ತೀರಿ. ನಾನು ಎಷ್ಟು ನಿಮ್ಮ ಜೊತೆ ನಗ್ನಗ್ತಾ ಪ್ರೀತಿಯಿಂದ ಇರಬೇಕು ಅಂತ ಅನ್ಕೊಂಡಾಗೆಲ್ಲ ನನಗೆ ಕೋಪ ಬರ್ಸಿ ನಿಮ್ಮ ಮೇಲಿರೋ ಪ್ರೀತಿನೇ ಹೋಗೋ ಥರ ಮಾಡ್ತಾ ಇದ್ದೀರಾ. ಇವಾಗ ನೀವು ನಿಜ ಹೇಳ್ತೀರಾ ಇಲ್ವಾ ನನಗಷ್ಟೇ ಹೇಳಿ. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಈಗ ನಾನು ನಿಜ ಹೇಳೋಕೆ ಏನು ಮಾಡಬೇಕು ಹೇಳು? ನಾನು ಹೇಳಿರೋದನ್ನ ನೀನು ನಂಬೇಕಂದ್ರೆ ನಾನು ಏನು ಮಾಡಬೇಕು? ನನ್ನ ಮೇಲೆ ಆನೆ ಮಾಡಿ. ಹೌದಾ, ಸರಿ, ನಿನ್ನ ಮೇಲೆ ಆನೆ ಮಾಡಿ ಹೇಳ್ತೇನೆ. ನಾನು ಹೋಗಿದ್ದು ಬಾತ್ರೂಮ್ಗೆ ಅಂತೇಳಿ. ಅವಾಗಾದ್ರೂ ನಂಬ್ತೀಯಾ? ಇವರಿಷ್ಟು ಹೇಳತ್ತಾರಂದ್ರೆ ಇದು ಹೇಳಿದ್ರೆ ನಿಜಾನೇ ಇರಬೇಕು. ನಾನು ಸುಮ್ಮನೆ ಪೊಸೆಸಿವ್ ಆಗತ್ತೇನೋ ಏನೋ. ಇರ್ವಾಲ್ದು ಬಿಡು, ಮತ್ತು ಸುಮ್ಮನೆ ಆನೆ ಯಾಕೆ ಹಾಕ್ಸ್ಕೊಳ್ಳೋದು? ಪರವಾಗಿಲ್ಲ ಬಿಡಿ, ನನಗೆ ನೀವು ಇಷ್ಟೆಲ್ಲ ಹೇಳತ್ತಾರಂದ್ರೆ ನಂಬಿಕೆ ಬಂತು. ಇವಾಗ ಹೋಗಿ ಮಲ್ಕೊಳ್ಳಿ. ಅಯ್ಯೋ ನನ್ನ ಮುದ್ದಿನ ರಾಣಿ, ನಿನ್ನ ಮುಖದಾಗ ಸ್ಮೈಲ್ ಇದ್ರೆ ಚಂದ ಕಾಣ್ತಿದ್ದಿ. ಸ್ವಲ್ಪ ಸ್ಮೈಲ್ ಮಾಡಲ್ಲ, ನಾನು ಹಂಗೆ ಆರಾಮಾಗಿ ಮಲ್ಕೋತೀನಿ. ಓ, ನಾನು ಸ್ಮೈಲ್ ಮಾಡಬೇಕು? ನನಗಿವಾಗ ಮೂಡಿಲ್ಲ, ನೀವು ಹೋಗ್ರಿ.